ತುಂಬೂರು ಹೃದಯದ ನಮಸ್ಕಾರಗಳು. ಏನೋ ಮಲೆ ಮಹದೇಶ್ವರ ಬೆಟ್ಟ ಒಂದು ಹೊಸಕೊಳ ಇದೆ ಈ ಭಾಗದಲ್ಲಿ ನೋಡಿ. ಇಲ್ಲಿಂದ ದೇವರು ಇಲ್ಲಿ ಬಂದು ಗದ್ದಿಗೆ ಹಾಕಿ ಇಲ್ಲಿಂದ ಪಾಳ್ಯ ಹೊರಡಲಿದೆ ದೊಡ್ಡ ಸತಿಗೆ. ನೋಡಿ, ನಾವು ಮಲೆ ಮಹದೇಶ್ವರ ಬೆಟ್ಟ ದೇವಸ್ಥಾನದ ಆಫೀಸ್ ಒಳಗಡೆ ಮಾತಾಡಬೇಕಾದ್ರೆ ಎಣ್ಣೆನ ನಿಲ್ಲಿಸಿ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಯಾವುದೇ ಕಾರಣಕ್ಕೂ ಎಣ್ಣೆನ ತಡೆ ಹಿಡೀರಿ ಅಂತ ನಾವು ರಘು ಮತ್ತೆ ಡಿ ರೂಪ ಅವ್ರ ಹತ್ರ ಮಾತಾಡಿದ್ವಿ. ಆದ್ರೂ ಸಹ ಇಲ್ಲಿ ಎಣ್ಣೆ ಪೋಚ್ಗಳು ತುಂಬಾ ಬಿದ್ದಿದೆ, ನಾಚಿಗೆ ಆಗ್ತಾ ಇದೆ. ಮತ್ತೆ ಅಭಿವೃದ್ಧಿ ಪ್ರಾಧಿಕಾರ ಮತ್ತೆ ಏನು ಮಲೆ ಮಹದೇಶ್ವರ ಬೆಟ್ಟ ಅಬಕಾರಿ ಇಲಾಖೆ ಹಾಗೂ ನೋಡಿ ಇಲ್ಲಿ ದೇವರಿಗೆ ಇವತ್ತು ಪೂಜೆ ನಡೀತಾ ಇದೆ. ಈ ಪೋಚ್ ಎಷ್ಟಿದೆ ನೋಡಿ. ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಇವರ ಸ್ವಾರ್ಥಕ್ಕೋಸ್ಕರ ನಮ್ಮ ಪರಿಸರ ಹಾಳಾಗ್ಬೇಕಾ? ಸ್ವಾರ್ಥಕ್ಕೋಸ್ಕರ ಪರಿಸರ ಹಾಳಾಗಿ ಬರೀ ಎಣ್ಣೆ ಪೋಚೆ ಅಲ್ಲ. ಇವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರೋದಕ್ಕೋಸ್ಕರ ಅಧಿಕಾರಿಗಳು ರಾಜಕಾರಣಿಗಳು ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಪರಿಸರ ಹಾಳಾಗಬೇಕು.
ಇದು ಯಾವ ನ್ಯಾಯ? ದೇವರು ಇದ್ರ ಮೇಲೆ ಬಂದು ಕೂತ್ಕೋಬೇಕು. ಜಾಗದಲ್ಲಿ ಕ್ಲೀನ್ ಕೂಡ ಮಾಡಿಲ್ಲ. ದೊಡ್ಡ ಸತ್ತಿಗೆ ಹೊರಡ್ತಾ ಇದೆ, ಇಲ್ಲಿಂದ ಕರ್ಗೂರು ಹೊರಡ್ತಾ ಇದೆ. ಜನ ಎಲ್ಲ ಪೋಷಣೆ ಮಾಡಿದ್ದಾರೆ. ಎಣ್ಣೆ ಪೋಚೆಯಲ್ಲಿ ಬಿದ್ದಿರೋದು ಬಂಧುಗಳೇ. ಇವತ್ತು ಎಣ್ಣೆ ಪೋಚನೆ ಮೇಲೆ ಮಾದೇಶ್ವರ ಬಂದು ನಿಂತಿದ್ದಾನೆ ಇಲ್ಲಿ. ದೊಡ್ಡ ಸತ್ತಿಗೆ, ಚಿಕ್ಕ ಸತ್ತಿಗೆ, ಮತ್ತೆ ನಮ್ಮ ಸಾಲೂರು ಮಠದ ಗುರುಗಳು ಮತ್ತೆ ಎಲ್ಲರೂ ಬಂದು ಏನೋ ಪೋಚಿದೆ, ಎಣ್ಣೆ ಪೋಚು ಕುಡಿದ್ಬಿಟ್ಟು ಇಲ್ಲಿ ಇದ್ರ ಮೇಲೆ ಇವತ್ತು ಬಂದು ನಿಂತಿದೆ. ನಮ್ಮ ಮಲೆ ಮಾದೇಶ್ವರ ಬೆಟ್ಟದ ಪರಿಸ್ಥಿತಿ ಹೇಗಿದೆ ನೋಡಿ. ನಾಚಿಕೆ ಆಗ್ತಾ ಇದೆ ಬಂಧುಗಳು. ಎಲ್ಲ ಪೋಚಿರೋದ್ರಿಂದ ಇಲ್ಲಿಗೆ ಬರೋದು ಬೇಡ, ದೊಡ್ಡ ಸತ್ತಿಗೆ, ಚಿಕ್ಕ ಸತ್ತಿಗೆ, ಮಾದಪ್ಪ ಅಂತೇಳಿ ಅಲ್ಲೇ ನಿಲ್ಲಿಸಲಾಗಿದೆ. ಎಲ್ಲ ಬರೀ ಎಣ್ಣೆ ಪೋಚಿನ ಮೇಲೆ ನಿಂತಿದ್ದಾರೆ ಜನ ಇವಾಗ ಭಕ್ತಾದಿಗಳು. ನಾವು ದೇವಸ್ಥಾನದ ಒಳಗಡೆ ರೂಪ ಮೇಡಮ್ ಅವರು ಬಂದಿದ್ರು. ರೂಪ ಮೇಡಮ್ ಅವರು DC, ಹಾಗೇನೆ ರಘು ಅವರು, ಹಾಗೇನೆ ನಮ್ಮ ಮಲೆ ಮಾದೇಶ್ವರನ ಬೆಟ್ಟ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರು ಅಲ್ಲ ನೋಡಿ. ಮಲೆ ಮಾದೇಶ್ವರನ ಬೆಟ್ಟ ಪರಿಸರ ಹಾಳಾಗ್ತಾ ಇದೆ. ಬರೀ ಎಲ್ಲಿ ನೋಡಿದ್ರು ಬಿಯರ್ ಬಾಟ್ಲು, ಎಣ್ಣೆ ಪೋಚು ಇತ್ಯಾದಿನೇ ಪರಿಸರ ತುಳುಕ್ತಾ ಇದೆ. ಹಾಗಾಗಿ ದಯವಿಟ್ಟು ತಡೀರಿ ಅಂತ ನಾವು ಅಲ್ಲಿ ಮನವಿ ಮಾಡಿದಾಗ ಅಲ್ಲಿ ಏನಾಯ್ತು ಅಂತಂದ್ರೆ ಆಯ್ತು ಅಂತ ಒಪ್ಕೊಂಡ್ರು. ಇಲ್ಲಿ ನೋಡಿದ್ರೆ ನೋಡಿ ಎಲ್ಲ ಹಣಕಾಸಿನ ದಂಧೆಗಿಳಿದ್ಬಿಟ್ಟಿದ್ದಾರೆ ಅಬಕಾರಿ ಇಲಾಖೆಯವರು. ಏನು ಕ್ವಾರ್ಟರ್ ಮಾರಾಟ ಮಾಡ್ತಾರೆ, ಆ ಜಾಗದಲ್ಲಿ ಜೀಪ್ ನಿಲ್ಸ್ಕೊಳ್ಳೋದು, ಅವ್ರೇನು ಕಂತೆ ದುಡ್ಡು ಕೊಡ್ತಾರೆ. ಯಾರ ಮನೆ ಎಕ್ಕುಟ್ಟೋಗ್ಲಿ, ಪರಿಸರ ಹಾಳಾಗ್ಲಿ, ಏನಾದರೂ ಆಗಲಿ ಅಂತೇಳಿ ನೋಡಿ ಹಿಂಗೆಲ್ಲ. ಇಲ್ಲಿ ದೇವ್ರು ಬಂತು, ದೇವ್ರ ಪೋಚ್ ಮೇಲೆ ನಿಂತು ಹೋಗಿದೆ.